DTMTಯ ಬಿಗ್ ಸಕ್ಸಸ್ ಸ್ಟೋರಿ. ಮುಳುಗಿದ್ದ ಹಡಗನ್ನ ಮೇಲೆತ್ತಿ ಗುರಿ ಮುಟ್ಟಿಸಿದ ಕತೆ. ಆ 3 ಅಂಶದಿಂದ ಮಾರ್ಕೆಟ್ನಲ್ಲಿ ಹೊಸ ಅಲೆ ಶುರು. ಇದೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನು ಪ್ರತೀಕ್ಷಾ. ಒಂದು ಮನೆಯಲ್ಲಿ ನೆಮ್ಮದಿ ಇರಬೇಕಂದ್ರೆ ಆ ಮನೆ ಚೆನ್ನಾಗಿರಬೇಕು. ಆ ಇಡೀ ಕುಟುಂಬಕ್ಕೆ ಯಾವುದೇ ಭಯವಿಲ್ಲದೆ ವಾಸಿಸೋಕೆ ಆ ಮನೆ ಸ್ಟ್ರೆಂತ್ ಆಗಿರಬೇಕು. ಅದೇ ರೀತಿ ಆ ಮನೆ ಬಹುವರ್ಷ ಬಾಳಿಕೆ ಬರಬೇಕು ಅಂದ್ರೆ ಕಟ್ಟಡ ನಿರ್ಮಾಣದಲ್ಲಿ ಸ್ಟೀಲ್ ತುಂಬಾನೇ ಇಂಪಾರ್ಟೆಂಟ್. ನಾವಿವತ್ತು ಕೋಟ್ಯಾಂತರ ಮನೆಯ ಸ್ಟ್ರೆಂತ್ ಆಗಿರೋ ಇಂಡಸ್ 555 DTMT ಸಂಸ್ಥೆಯ ಸಕ್ಸಸ್ ಸ್ಟೋರಿಯನ್ನ ನಿಮಗೆ ಹೇಳ್ತೇವೆ. ಇದು ಕೇವಲ ಯಶಸ್ಸಿನ ಕಥೆಯಲ್ಲ, ನಿಮಗೆ ಮನೆಯಲ್ಲಿ ನೆಮ್ಮದಿ ಕೊಟ್ಟ ಕಥೆಯೂ ಹೌದು. ಒಂದು ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕು. ಆ ಇಡೀ ಕುಟುಂಬಕ್ಕೆ ಯಾವುದೇ ಭಯವಿಲ್ಲದೆ ವಾಸಿಸೋಕೆ ಆ ಮನೆ ಸ್ಟ್ರೆಂತ್ ಆಗಿ ಇರಬೇಕು. ಅದೇ ರೀತಿ ಆ ಮನೆ ಬಹು ವರ್ಷ ಬಾಳಿಕೆ ಬರಬೇಕು ಅಂದ್ರೆ ಕಟ್ಟಡ ನಿರ್ಮಾಣದಲ್ಲಿ ಸ್ಟೀಲ್ ತುಂಬಾನೇ ಇಂಪಾರ್ಟೆಂಟ್. ನಾವಿವತ್ತು ಕೋಟ್ಯಂತರ ಮನೆಯ ಸ್ಟ್ರೆಂತ್ ಆಗಿರೋ ಇಂಡಸ್ 555 DTMT ಸಂಸ್ಥೆಯ ಸಕ್ಸಸ್ ಸ್ಟೋರಿ ನಿಮಗೆ ಹೇಳ್ತೀವಿ. ಇದು ಕೇವಲ ಯಶಸ್ಸಿನ ಕಥೆಯಲ್ಲ, ನಿಮಗೆ ಮನೆಯಲ್ಲಿ ನೆಮ್ಮದಿ ಕೊಟ್ಟ ಕಥೆಯೂ ಹೌದು. ಹಡಗನ್ನ ನಿರ್ಮಿಸಿ ಕಡಲಿಗೆ ಇಳಿಸುವವರು ತೀರಕ್ಕೊಬ್ಬರು ಇರಬಹುದು, ಬಟ್ ಮುಳುಗುವ ಹಡಗನ್ನ ತೇಲುವಂತೆ ಮಾಡಿ ದಡ ಸೇರುವವರು ಕೋಟಿಗೊಬ್ಬರೇ ಇರ್ತಾರೆ. ಉಕ್ಕಿನ ಇಂಡಸ್ನಲ್ಲಿ ಹೊಸ ಅಧ್ಯಾಯ ಬರೆದು ರಾಜ್ಯಾದ್ಯಂತ ಇಂಡಸ್ TMT ಉಕ್ಕು ಅಂದ್ರೆ ನೆಮ್ಮದಿಯ ಬದುಕಿಗೆ ತುಕ್ಕಿಡಿಯದ ಲಕ್ಕು ಅನ್ನುವಂತೆ ಮಾಡಿದ ಕೆಚ್ಚೆದೆಯ ಉದ್ಯಮಿ ಇಂಡಸ್ TMT ಇಂಡಸ್ಟ್ರೀಸ್ ಲಿಮಿಟೆಡ್ ಡೈರೆಕ್ಟರ್ SS ಶ್ರೀಕಾಂತ್. ಹೌದು, ಇವತ್ತು ಇಂಡಸ್ 555 DTMT ಸ್ಟೀಲ್ ಮನೆ ಮಾತಾಗಿದೆ. ಎಲ್ಲಿ ನೋಡಿದರೂ ಇದೇ ಸ್ಟೀಲ್ ಬಳಸೋ ಮಟ್ಟಿಗೆ ಈ ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಹವಾ ಕ್ರಿಯೇಟ್ ಮಾಡಿದೆ. ಆದರೆ ಈ ಸಂಸ್ಥೆ ಈಸಿಯಾಗಿ ಬೆಳೆದಿಲ್ಲ. ಘಟಾನುಘಟಿಗಳ ನಡುವೆ ಸ್ಪರ್ಧಿಸಿ ಸೋತು ಆ ನಂತರ ದೊಡ್ಡದಾಗಿ ಗೆದ್ದು ಇವತ್ತು ಮಾರ್ಕೆಟ್ನಲ್ಲಿ ಸ್ಟೀಲ್ ದಾದಾ ಅನ್ನೋ ಹೆಸರು ಗಳಿಸಿಕೊಂಡಿದೆ. ನಾನು SS ಶ್ರೀಕಾಂತ್ ಅಂತ, ಡೈರೆಕ್ಟರ್ ಇಂಡಸ್ TMT ಇಂಡಸ್ಟ್ರೀಸ್ ಲಿಮಿಟೆಡ್. ನಾವು ಸ್ಟಾರ್ಟ್ ಮಾಡಿದ ವಿ ಸ್ಟಾರ್ಟೆಡ್ ಇನ್ ದ ಇಯರ್ 1996. ಸೊ ಸ್ಟಾರ್ಟಿಂಗ್ ಅಷ್ಟು ಇಟ್ ವಾಸ್ ನಾಟ್ ಸೊ ಇಂಟ್ರೆಸ್ಟಿಂಗ್. ಮಾರ್ಕೆಟ್ ಅಷ್ಟು ಚೆನ್ನಾಗಿಲ್ಲ, ಮಾರ್ಕೆಟ್ ಅಷ್ಟು ಮೆಚ್ಯೂರ್ ಆಗಿಲ್ಲ. ಇಟ್ ಹಸ್ ಬಿಕಮ್ ಸಿಕ್. ಸೊ 96 ಸ್ಟಾರ್ಟ್ ಆಗಿದೆ, ವಿತಿನ್ 1 year ಇಟ್ ಬಿಕೇಮ್ ಸಿಕ್. ಐ ಕೇಮ್ ಇನ್ ದ ಇಯರ್ 2002. ದೆರ್ ವರ್ ಬಿಗ್ ಜೈನ್ಸ್, ಬಿಸ್ನೆಸ್ ಜೈನ್ಸ್ ವಾಸ್ ರನ್ನಿಂಗ್ ದ ಬಿಸ್ನೆಸ್ ಅದು. ಸೊ 2002 ಅಲ್ಲಿ ಈ ಸಿಕ್ ಇಂಡಸ್ಟ್ರಿನ ಅಗೇನ್ ಸ್ಟಾರ್ಟ್ ಮಾಡೋಕ್ಕೆ ಏನು 3 ಪಾಯಿಂಟ್ ನಾನು ಮಾರ್ಕೆಟ್ಗೆ ಹೋಗಿದ ಮೇಲೆ 3 ಪಾಯಿಂಟ್ ಇತ್ತು. ಮೊದಲ ಬಾರಿಗೆ ಶುರು ಮಾಡಿದಾಗ ಯಾಕೋ ಕ್ಲಿಕ್ಕೇ ಆಗ್ಲಿಲ್ಲ. ಹಾಗಂತ SS ಶ್ರೀಕಾಂತ್ ಅವರು ಕೈಕಟ್ಟಿ ಕುಳಿತುಕೊಳ್ಳಿಲ್ಲ. ಮಾರುಕಟ್ಟೆಯನ್ನ ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ 2002ರಲ್ಲಿ ಮತ್ತೆ ಬೌನ್ಸ್ ಬ್ಯಾಕ್ ಮಾಡಿದ್ರು. ಕ್ವಾಲಿಟಿ, ಇಮಿಡಿಯೇಟ್ ಸಪ್ಲೈ, ಲಾಜಿಸ್ಟಿಕ್ ಅನ್ನೋ 3 ಮಂತ್ರಗಳ ಮೂಲಕ ಮತ್ತೆ ಪುಟ್ಟಿದೆದ್ದ SS ಶ್ರೀಕಾಂತ್ ಆ ನಂತರ ತಿರುಗಿ ನೋಡಿದ್ದೇ ಇಲ್ಲ. ಕ್ವಾಲಿಟಿ ಅಂತ ಏನಲ್ಲ, ಎಲ್ಲ ಕಬ್ಬಿಣ ಅಂತ. ಸ್ಟೀಲ್ ರಾಡ್ಸ್ ಅಂದ್ರೆ ರಾಡ್ಸ್ ಅಷ್ಟೇ. ಇಟ್ ಶುಡ್ ಬಿ ಒನ್ ಬ್ಲ್ಯಾಕ್ ಕಲರ್ ಅಷ್ಟೇ. ಅದು ಬಿಟ್ಟು ಕ್ವಾಲಿಟಿ ಅಂದರೆ ನೋಬಡಿ ನೋಸ್ ಇಟ್. ಯಾರಿಗೂ ಅಷ್ಟು ಇಂಟ್ರೆಸ್ಟು ಇಲ್ಲ, ಹೇಳೋರು ಯಾರಿಲ್ಲ. ಸೊ ಅದರಲ್ಲಿ ಒಂದು ಕ್ವಾಲಿಟಿ. ಸೆಕೆಂಡ್ ಏನು ಮಾಡಿದ್ವಿ ಅಂದರೆ ಯಾವಾಗ ಬೇಕಂದರೆ ಇಮಿಡಿಯೇಟ್ ಸಪ್ಲೈ ಮಾಡೋದು. ಥರ್ಡ್ ಪಾಯಿಂಟ್ ಏನು ಮಾಡಿದ್ದೀವಿ ಅಂದರೆ ಲಾಜಿಸ್ಟಿಕ್ಸ್. ಅವ್ರು ಏನು ಕೇಳ್ತಾರೋ ಇಮಿಡಿಯೇಟಾಗಿ ನಾವೇ ಟ್ರಕ್ ಅರೇಂಜ್ ಮಾಡಿ ಅವ್ರ ಮನೆಗೆ ಡೀಲರ್ಗಳು ಶಾಪ್ ಹತ್ರ ಇಲ್ಲ ಸೈಟ್ ಹತ್ರ ಡೆಲಿವರಿ ಮಾಡೋ ಲಾಜಿಸ್ಟಿಕ್ಸ್ ರೆಡಿ ಮಾಡಿ. ಈ 3 ಮಾರ್ಕೆಟಲ್ಲಿ ವ್ಯಾಕ್ಯೂಮ್ ಇತ್ತು. ಅದು ಇಟ್ಕೊಂಡು ವಿ ಬಿಕೇಮ್ ರಿಯಲಿ ಸಾರ್ಟ್ ಆಫ್ಟರ್ ಬ್ರ್ಯಾಂಡ್, ವೆರಿ ಕಂಫರ್ಟಬಲ್ ಬ್ರ್ಯಾಂಡ್. ಸೊ ಕ್ವಾಲಿಟಿ, ಲಾಜಿಸ್ಟಿಕ್ಸು, ಕನ್ಸಿಸ್ಟೆನ್ಸಿ, ಈ 3 ಕನ್ಸಿಸ್ಟೆಂಟ್ ಅಂದರೆ ಎಲ್ಲ ಸ್ಟಾಕು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ಹತ್ರ ಇತ್ತು. ಸೊ ಈ 3 ಪಾಯಿಂಟ್ ಅಗೇನ್ ಐ ರಿಪೀಟ್. ನಂಬರ್ 1 ವಾಸ್ ಕ್ವಾಲಿಟಿ, ಮಾರ್ಕೆಟಲ್ಲಿ ಇಲ್ಲ 2002-03ಯಲ್ಲಿ. ನಂಬರ್ 2, ಎಲ್ಲ ಮೆಟೀರಿಯಲ್ಲು ಎಲ್ಲ ಸಮಯದಲ್ಲಿ ಕರೆಕ್ಟಾಗಿ ಇಮಿಡಿಯೇಟ್ ಸಪ್ಲೈ ಮಾಡ್ತಾಯಿದ್ವಿ.
ಸೆಕೆಂಡ್. ಥರ್ಡ್ ಪಾಯಿಂಟ್ ಏನಂದರೆ ಲಾಜಿಸ್ಟಿಕ್ಸ್. ಈ ಲಾರಿ ಟ್ರಕ್ ಅವ್ರ ಮನೆ ತಂಗ ಹೋಗೋ ಆ ಫೆಸಿಲಿಟಿನ ನಾವೇ ಮಾಡಿಕೊಟ್ಟಿದ್ದೀವಿ. ದೀಸ್ ತ್ರೀ ಥಿಂಗ್ಸ್ ಆರ್ ದಿ ಸಕ್ಸಸ್ ಫಾರ್ಮುಲಾ ಫಾರ್ ಮಿ. ಮಾರುಕಟ್ಟೆಯನ್ನ ಅನಲೈಸ್ ಮಾಡಬೇಕಾದ್ರೆ ಸ್ಪರ್ಧಿಗಳ ಲೋಪಗಳೇನು ಅನ್ನೋದನ್ನ ಪಟ್ಟಿ ಮಾಡ್ಕೋಬೇಕು. ಆಗ ನಾವೆಲ್ಲಿ ಸ್ಕೋರ್ ಮಾಡಬಹುದು ಅನ್ನೋದರ ಬಗ್ಗೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಕ್ವಾಲಿಟಿ ಸರ್ವಿಸ್ನಲ್ಲಿ ಜಾಸ್ತಿ ವ್ಯಾಕ್ಯೂಮ್ ಇದೆ ಅಂತ ಅರಿತ ನಂತರ ಫೋನ್ ಮಾಡಿದ ಕೂಡಲೇ ಸಪ್ಲೈ ಮಾಡುವಂತಹ ವ್ಯವಸ್ಥೆಯನ್ನ ಎಸ್ ಶ್ರೀಕಾಂತ್ ಅವರು ರಚಿಸಿಕೊಂಡರು. ಕ್ವಾಲಿಟಿ ಅಂದ್ರೇನು ಅನ್ನೋದರ ಬಗ್ಗೆ ಜನರು ಮತ್ತು ಡೀಲರ್ಸ್ನಲ್ಲಿ ಅವೇರ್ನೆಸ್ ಮೂಡಿಸಲಾಯಿತು. ಆಗ ಗ್ರಾಹಕರಿಗೆ ನಿಜವಾದ ಕ್ವಾಲಿಟಿ ಅನ್ನೋದೇನು ಅಂತ ತಿಳಿಯಿತು. ಆಗಲೇ ನೋಡಿ ಇಂಡಸ್ 555D TMT ಸ್ಟೀಲ್ ಮನ ತಲುಪಿದ್ದು. ಸೊ ನಾವು ಮಾರ್ಕೆಟ್ ಬಂದ ಟೈಮು ತುಂಬ ಕಾಂಪಿಟಿಷನು, ಈಗ ಇನ್ನೂ ಜಾಸ್ತಿ ಕಾಂಪಿಟಿಷನ್ ಆಗಿದೆ. ಒಂದು, ನಾವು ಕನ್ಸಿಸ್ಟೆಂಟ್ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದು ಎಲ್ಲರಿಗೂ ಬೇಕು. ಈಗ ನಾವು ಲೇಟೆಸ್ಟಾಗಿ ಏನು ಮಾಡ್ತೀವಿ, ಫೋನ್ ಮಾಡಿದ ಮೇಲೆ 10 ಮಿನಿಟ್ಸ್, ವಿತಿನ್ 10 ಮಿನಿಟ್ಸ್ ನಮಗೂ 11 o'clock ಏನೋ ಫೋನ್ ಮಾಡಿದ ಮೇಲೆ ನಮಗೆ ಮೆಟೀರಿಯಲ್ ಬೇಕು, ಬೆಳಗ್ಗೆನೂ ನಮಗೆ ಬೇಕು. ಸೊ ಯಾರು ಕನ್ಸಿಸ್ಟೆಂಟಾಗಿ ಇಮಿಡಿಯೇಟ್ ಸಪ್ಲೈ ಸರ್ವಿಸ್ ಯಾರು ಕೊಡ್ತಾರೋ ಎಲ್ಲರಿಗೂ ಆ ಬ್ರ್ಯಾಂಡ್ ಬೇಕಂತ ಒಂದಿರುತ್ತೆ. ಸೊ ದಟ್ ಪಾಯಿಂಟ್ ವಿ ಹವ್ ಕಾಟ್ 365 ಡೇಸಲ್ಲಿ ಯಾವ ಟೈಮು ಯಾರು ಮೆಟೀರಿಯಲ್ ಕೇಳಿದ ಮೇಲೆ ಇಮಿಡಿಯೇಟ್ ಸಪ್ಲೈ ನಾವು ಕೊಟ್ಟಿದ್ದೀವಿ. ಇದು ಒಂದು. ಸೆಕೆಂಡ್, ನಿಮ್ಮ ಹತ್ರ ಕ್ವಾಲಿಟಿ ಇದೆ ಅಂತ ಇಟ್ಕೊಳ್ಳಿ. ನಿಮಗೂ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಾವು ಕ್ವಾಲಿಟಿ ಅಂತ ಏನಂತ ಅರ್ಥ ಮಾಡ್ಕೊಂಡಿದ್ದೀವಿ. ಅರ್ಥ ಮಾಡ್ಕೊಂಡದು ಕ್ವಾಲಿಟಿ ಅಂತ ಏನಂತ ಎಲ್ಲರಿಗೂ ಹೇಳಿದ್ವಿ. ಸೊ ಕ್ವಾಲಿಟಿ ಏನಂತ ಎಲ್ಲರಿಗೂ ಹೇಳಿದ ಮೇಲೆ ಅವ್ರಿಗೂ ಅರ್ಥ ಆಗಿದೆ. ಅವ್ರಿಗೆ ಈ ಕ್ವಾಲಿಟಿ ಮೆಟೀರಿಯಲ್ ಬೇಕು ಅಂತ ಒಂದು ಅವೇರ್ನೆಸ್ಸಲ್ಲಿ ಬಂದರು. ಸೊ ಕನ್ಸಿಸ್ಟೆಂಟ್ ಸಪ್ಲೈ ಮತ್ತು ಕ್ವಾಲಿಟಿ ಅಂತ ಅವೇರ್ನೆಸ್ ಇರೋದರಿಂದ ಈ ಎರಡೂ ನಾವು ಮಾರ್ಕೆಟಲ್ಲಿ ಹೇಳಿಬಿಟ್ಟು ಅವ್ರಿಗೂ ಇದೇ ಪ್ರಾಡಕ್ಟ್ ಬೇಕು ಅಂತ ಒಂದು ರಿಕ್ವೈರ್ಮೆಂಟ್ನ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ಅಂದಹಾಗೆ ಗ್ರಾಹಕರಲ್ಲಿ ನಂಬಿಕೆ ಹುಟ್ಟುವುದು ತುಂಬಾ ನಿಧಾನವಾಗಬಹುದು. ಆದರೆ ಒಂದ್ಬಾರಿ ನಂಬಿಕೆ ಹುಟ್ಟಿದ್ರೆ ಆ ಪ್ರಾಡಕ್ಟ್ ಸಕ್ಸಸ್ ಅಂತಾನೆ ಅರ್ಥ. ನಿರಂತರ ಕೆಲಸದಿಂದ, ನಿರಂತರ ಸರ್ವಿಸ್ನಿಂದ ಈ ಪ್ರಾಡಕ್ಟ್ ಗ್ರಾಹಕರಲ್ಲಿ ಟ್ರಸ್ಟ್ ಬಿಲ್ಡ್ ಮಾಡಿತು. ಕಸ್ಟಮರ್ ಅಂದರೆ ಏನಾಗುತ್ತೆ, ಮೋಸ್ಟ್ ಆಫ್ ದ ಮೆಟೀರಿಯಲ್ಸ್ ಏನಾಗುತ್ತೆ, ಟ್ರಸ್ಟಲ್ಲಿ ಮೆಟೀರಿಯಲ್ ಈಗ ಎಲ್ಲ ಸೇಲ್ ಹೋಗೋದು ಟ್ರಸ್ಟ್ ಇದೆ. ನಾವೇನು ಮಾಡ್ತೀವಿ, ಏನೋ ಕೆಲಸ ಅಂದ್ರಪ್ಪ ಅವ್ನಿಗೆ ಫೋನ್ ಮಾಡಿ, ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡಿ ಅಂತ ಹೇಳ್ತೀವಿ, ಪ್ಲಮ್ಮರ್ ಫೋನ್ ಮಾಡಿ ಅಂತ ಹೇಳ್ತೀವಿ, ಏನೋ ಒಂದು ಕೆಲಸ ಬೇಡಬೇಕಪ್ಪ ಕ್ಯಾಟ್ರಿಂಗ್ ಅವ್ರಿಗೆ ಫೋನ್ ಮಾಡಿ ಅಂತ ಒಂದು ಹೇಳ್ತೀವಿ. ಇದು ಕಸ್ಟಮರ್ ಫ್ರೆಂಡ್ಲಿ ಅಂತಲೇ. ಫಸ್ಟ್ ಕಸ್ಟಮರ್ಗೆ ಅವರು ಕಣ್ಣು ಮೂಸ್ಕೊಂಡು ಪರ್ಚೇಸ್ ಮಾಡಬೇಕು. ಸೊ ದಟ್ ಇಸ್ ಎ ಟ್ರಸ್ಟ್ ವಿಚ್ ಹಸ್ ಟು ಬಿ ಕ್ರಿಯೇಟೆಡ್. ಟ್ರಸ್ಟ್ ಯಾವಾಗ ಬಿಲ್ಟಪ್ ಆಗುತ್ತೆ ಅಂದರೆ ಇಯರ್ಸ್ ಟುಗೆದರ್ ಬಿಲ್ಟಪ್ ಆಗುತ್ತೆ. ಒಂದು ದಿನ ನಾವು ಸಪ್ಲೈ ಮಾಡಿದ ಮೇಲೆ ಇಮಿಡಿಯೇಟ್ ಆಗಲ್ಲ. ಸೊ ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ತಂದೆಗೆ ದೊಡ್ಡವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಎಲ್ಲ ಟೆಸ್ಟ್ ಟೈಮ್ಸು ಮೇ ಬಿ ರೈನಿ ಸೀಸನ್, ಆಫ್ ಸೀಸನ್, ರೆಸಿಷನ್ನಲ್ಲಿ ಇರ್ಬೋದು, ಎಲ್ಲ ಟೈಮಲ್ಲಿ ನೀವು ಕನ್ಸಿಸ್ಟೆಂಟಾಗಿ ಯು ಆರ್ ಗಿವಿಂಗ್ ದಟ್ ಕ್ವಾಲಿಟಿ ಸರ್ವೀಸಸ್ಸು, ಕಮಿಟ್ಮೆಂಟು, ಇದ ಮೇಲೆ ಟ್ರಸ್ಟ್ ಬಿಲ್ಟಪ್ ಆಗುತ್ತೆ. ಒನ್ಸ್ ಟ್ರಸ್ಟ್ ಬಿಲ್ಟಪ್ ಆಗಿದೆ ಅಂದರೆ ಕಸ್ಟಮರ್ ಕಣ್ಣು ಮುಸ್ಕೊಂಡು ಕಂಫರ್ಟಬಲ್ ಆಗಿ ನಮ್ಮ ಮೆಟೀರಿಯಲ್ ತಗೊಳ್ತಾರೆ. ದಟ್ಸ್ ವಾಟ್ ವಿ ಹ್ಯಾವ್ ಬಿಲ್ಟ್. ಅಷ್ಟಕ್ಕೂ ಇಂಡಸ್ 555D TMT ಬೇರೆ ಬ್ರ್ಯಾಂಡ್ಗಳಿಗಿಂತ ಹೇಗೆ ವಿಭಿನ್ನ? ಏನಿದು 555D TMT? ಈ ಪ್ರಾಡಕ್ಟ್ನ ಸ್ಟ್ರೆಂತ್ ಏನು ಅನ್ನೋದನ್ನ ತಿಳಿದುಕೊಂಡರೆ ಜನ ಯಾಕೆ ಇದೇ ಬ್ರ್ಯಾಂಡ್ನ ಸ್ಟೀಲ್ ಖರೀದಿಸ್ತಾರೆ ಅನ್ನೋದನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಬ್ರ್ಯಾಂಡು ಇಂಡಸ್ 555D CRS TMT ಅಂತ. ಒಂದು ಅಬೌಟ್ ದ ಮೆಕ್ಯಾನಿಕಲ್ ಪ್ರಾಪರ್ಟಿ, ಸ್ಟ್ರೆಂತ್ ಏನಿದೆ ಅಂತ. ಎರಡು ಕೆಮಿಸ್ಟ್ರಿ. ಸೊ ಈ ಎರಡು ಕಾಂಬಿನೇಷನ್ ಸರಿಯಾಗಿದೆ ಅಂದರೆ ದೆನ್ ಇಟ್ ವಿಲ್ ಬಿಕಮ್ ಎ ಕ್ವಾಲಿಟಿ ಸ್ಟೀಲ್. FE 550D 550 ಅಂತ 550 ನ್ಯೂಟನ್ಸ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಸ್ಟ್ರೆಂತ್ ಇದೆ ಅಂದರೆ ದಟ್ ಈಸ್ ದ ಹೈಯೆಸ್ಟ್ ಸ್ಟ್ರೆಂತ್ ಅವೈಲಬಲ್ ಟುಡೇ ಇನ್ ದ ಮಾರ್ಕೆಟ್. ಸೊ ನಾವು 555 ಅಂತ ಬ್ರ್ಯಾಂಡಲ್ಲಿ ಯಾಕೆ ಹಾಕಿದ್ದೀವಿ ಅಂದರೆ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸು ಇಲ್ಲಾಂದರೆ ISI ಸ್ಟ್ಯಾಂಡರ್ಡ್ಸ್ ಏನಿದೆಯೋ ಅದರಿಂದ 1% ಜಾಸ್ತಿ ಇರಬೇಕಂದ್ರೆ 515 ನಾವು 555 ಅಂತ ನಾವು ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡಿದ್ದೀವಿ. ದಟ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ಅ ಬ್ರ್ಯಾಂಡ್. ಇಂಡಸ್ 555 ಅಂತ ಆಗಿಬಿಟ್ಟಿದೆ. ಡಿ ಮೀನ್ಸ್ ಡಕ್ಟಿಲಿಟಿ, ಅಂದರೆ ಪ್ಯೂರ್ ಸ್ಟೀಲು. ಈಗ ನೀರಲ್ಲಿ ಪ್ಯೂರಿಟಿ ಇದೆ ಅಂದರೆ ನಮ್ಮ ಲೈಫ್ ಜಾಸ್ತಿ ಆಗುತ್ತೆ ಅಂತ ನಾವು ಯಾವಾಗಲೂ ಗೊತ್ತಿದೆ, ನಮಗೆ ಎಲ್ಲರಿಗೂ ಗೊತ್ತಿದೆ. ಸೊ ಸ್ಟೀಲಲ್ಲಿ ಇರುವ ಇಂಪ್ಯೂರಿಟೀಸು ಸಲ್ಫರು, ಫಾಸ್ಫರಸ್ಸು. ಈ ಡಿ ಅಂದರೆ ಸಲ್ಫರ್, ಫಾಸ್ಫರಸ್ಸು ಇಂಡಿವಿಜುವಲಿ 0.040 ಕಡಿಮೆ ಇರಬೇಕು, 0.040%. So if it is less than 0.040 phosphorus and sulfur, it is called a pure steel. ಅದು ನಾರ್ಮಲ್
ನಾವು ಈಗ ಮಾಡ್ತೀವಲ್ಲ ಇಂಡಕ್ಷನ್ ರೂಟಲ್ಲಿ ಮಾಡೋದು ತುಂಬ ಕಷ್ಟ, ಅದು ವೆರಿ ರ್ಯಾರ್ಲಿ ಇಟ್ ಈಸ್ ಪಾಸಿಬಲ್. ಸೊ ವಿ ಹ್ಯಾವ್ ಅಚೀವ್ಡ್ ದಟ್. ಇಂಪ್ಯೂರಿಟಿ ಸ್ಟೀಲ್ನಿಂದ ಕಡಿಮೆ ಇರೋದ್ರಿಂದ 555D ಅಂತ ಹೇಳ್ತೀವಿ. ಸೊ ಇಟ್ ಹಸ್ ಲೈಫ್ ಆಫ್ ದ ಸ್ಟೀಲ್ ತುಂಬ ಜಾಸ್ತಿ ಇರುತ್ತೆ. ಈವನ್ ಇನ್ ದ ಲೋಡ್, ಬಿಲ್ಡಿಂಗಲ್ಲಿ ಲೋಡ್ ಇರಬೇಕು, ಆ ಲೋಡ್ ಟೈಮಲ್ಲಿನೂ ಲೈಫ್ ಜಾಸ್ತಿ ಬರಬೇಕು. ಓನ್ಲಿ ವೆನ್ ಇಟ್ ಈಸ್ ಪ್ಯೂರ್ ಸ್ಟೀಲು ಯು ವಿಲ್ ಹ್ಯಾವ್ ಮೋರ್ ಲೈಫು. ಈಗ ಟೈಟಾನಿಕ್ ನಮ್ಗೆ ಗೊತ್ತಿದೆ, ಸ್ಟೀಲಲ್ಲಿ ವಿನೋ ಫಾಸ್ಫರಸ್ ಜಾಸ್ತಿ ಇತ್ತು, ದಟ್ಸ್ ವೈ ಅದು ಬ್ರೇಕ್ ಆಗಿಬಿಟ್ಟಿದೆ ಅಂತ. ಸೊ ಫಾಸ್ಫರಸ್ಸು ಸಲ್ಫರ್ ಕಡಿಮೆ ಇರಬೇಕು, 0.040% ಕಡಿಮೆ ಇರಬೇಕು, ದೆನ್ ಇಟ್ ಈಸ್ ಕಾಲ್ಡ್ ಪ್ಯೂರ್ ಸ್ಟೀಲ್. ಸೊ ಲೈಫ್ ಜಾಸ್ತಿ ಇರುತ್ತೆ. ಇದಿಷ್ಟೇ ಅಲ್ಲ, ಇಂಡಸ್ 555D TMT ಬ್ರ್ಯಾಂಡ್ನ ಸ್ಟೀಲ್ನಲ್ಲಿ ಹಲವಾರು ವಿಶೇಷತೆಗಳು ಇವೆ. ಚೆರಿ ಆನ್ ದ ಕೇಕ್ ಅಂತಾರಲ್ಲ, ಆ ರೀತಿಯ ಸ್ಪೆಷಾಲಿಟೀಸ್ಗಳಿವೆ. ಅದೇನಂದ್ರೆ ಇಂಡಸ್ 555D CRS TMTಯಲ್ಲಿ ಫೆದರ್ ಆನ್ ದ ಕ್ಯಾಪ್ ಅಂತ ಹೇಳೋದು, ಇಲ್ಲಾಂದರೆ ಚೆರಿ ಆನ್ ದ ಕೇಕ್ ಅಂತ ಹೇಳೋದು ಏನಂದರೆ 5 ಕೆಮಿಕಲ್ ಪ್ರಾಪರ್ಟೀಸು ಇದರಲ್ಲಿ ಎಕ್ಸ್ಟ್ರಾ ಇದೆ. ಸೊ ನಿಕ್ಕಲ್, ಕಾಪರ್, ಕ್ರೋಮಿಯಂ, ಮೊಲಬಿಡಿಯಂ, ಫಾಸ್ಫರಸ್ಸು, ಈ 5 ಕೆಮಿಕಲ್ ಪ್ರಾಪರ್ ಪ್ರೊಪೋರ್ಷನೇಟಲ್ಲಿ ಇಟ್ಕೊಂಡಿದ್ದೇನೆಂದರೆ ಇಟ್ ವಿಲ್ ಬಿಕಮ್ ಕೊರೋಷನ್ ರೆಸಿಸ್ಟೆಂಟ್ ಸ್ಟೀಲ್. ನಿಮ್ಮ ಲೈಫ್ ಆಫ್ ದ ಸ್ಟೀಲು ಇನ್ನೂ ಜಾಸ್ತಿ ಆಗುತ್ತೆ. ಈವನ್ ಇನ್ ದ ಕೋಸ್ಟಲ್ ಏರಿಯಾಸ್, ಈವನ್ ಇನ್ ದ ರೈನಿ ಸೀಸನ್, ಈವನ್ ಇನ್ ದಿ ಫ್ಯೂ ಡಿಸ್ಟರ್ಬ್ಡ್ ಪ್ಲೇಸಸ್ ಅಲ್ಲಿನೂ you will have more corrosion resistant properties which can fight against any disturbances. Life of the steel ಜಾಸ್ತಿ ಆಗುತ್ತೆ. So I call Indus 555D CRS TMT as an extraordinary combination. 550 grade, highest strength, D ductility, pure steel, CRS corrosion resistance because of these 5 chemicals of nickel, chromium, molybdenum, copper and phosphorus. So I think it's extraordinary combination. I am very proud to supply this material to Karnataka for the betterment of this construction industry. ಅಂದಹಾಗೆ 1999ರಲ್ಲಿ ಚೆನ್ನೈನಲ್ಲಿ ತಂದೆ ಜೊತೆ ಚಿನ್ನದ ವ್ಯಾಪಾರ ಮಾಡ್ತಾ ಇದ್ದ SS ಶ್ರೀಕಾಂತ್ ಅವರಿಗೆ ಸಾಲ ಅನ್ನೋ ಮುಳ್ಳು ಚುಚ್ಚಿಕೊಳ್ಳುತ್ತೆ. ದುರಾದೃಷ್ಟವಶಾತ್ ಆ ಕಂಪನಿ ಮುಚ್ಚುವ ಸ್ಥಿತಿಗೆ ಬರುತ್ತೆ. ಬಟ್ ಶ್ರೀಕಾಂತ್ ಅವರು ಧೃತಿಗೆಡದೆ ಕಂಪನಿ ಮೇಲಿದ್ದ ಸಾಲವನ್ನೆಲ್ಲ ತೀರಿಸಿ ಈ ಸೋಲನ್ನೇ ಸವಾಲನ್ನಾಗಿ ತೆಗೆದುಕೊಂಡು ಅತ್ತಿಬೆಲೆಯ ಹೊಸೂರಿನ ಬಳಿ ಇಂಡಸ್ 555D TMT ಅನ್ನೋ ಉಕ್ಕನ್ನ ಉತ್ಪಾದಿಸುವ ಕಾರ್ಖಾನೆ ಶುರು ಮಾಡ್ತಾರೆ. ಬಟ್ ಈ ಕಂಪನಿಯೂ ಸಹ ಲಾಸ್ ಆಗಿ ಸಾಲದ ಸುಳಿಗೆ ಸಿಲುಕಿಕೊಳ್ಳುತ್ತೆ. ಆದ್ರೆ ಈಗಲೂ ಶ್ರೀಕಾಂತ್ ಅವರಲ್ಲಿ ಛಲ ಕುಂದಿರಲ್ಲ. ದಿನಕ್ಕೆ 18 ಗಂಟೆ ಕೆಲಸ, ಜನರಿಗೆ ಗುಣಮಟ್ಟದ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ, ತೆಗೆದುಕೊಂಡ ಕ್ರಮಗಳು ಈ ದಿನ ಇಂಡಸ್ 555D TMT ಕಂಪನಿಯನ್ನ ರಾಜ್ಯದಲ್ಲೇ ನಂಬರ್ 1 ಬ್ರ್ಯಾಂಡ್ ಉಕ್ಕಿನ ಕಂಪನಿಯಾಗಿ ಮಾಡಿದೆ. ಇಂಡಸ್ ಹೆಸರು ವೆನ್ ವಿ ಸ್ಟಾರ್ಟೆಡ್ ಎ ಸ್ಟೀಲ್ ಯೂನಿಟ್ ಏನು ಹೆಸರು ಇಡಬೇಕಂತ ಯೋಚನೆ ಮಾಡಿದೆ ಅಂದರೆ ಇಂಡಸ್ ಇಸ್ ದ ಸಿವಿಲೈಸೇಷನ್ ವಿಚ್ ವಿ ಆಲ್ ನೋ, ನಾವು ಸ್ಕೂಲಲ್ಲಿ ಓದಿರೋದು. ಸೊ ಏನೋ ಒಂದು ಥಾಟ್ ಇನ್ಸೈಡಲ್ಲಿ ಕೂತ್ಕೊಂಡಿದೆ. ಓಲ್ಡೆಸ್ಟ್ ಸಿವಿಲೈಸೇಷನ್ ಟುಡೇ ವ್ಯಾರ್ ನಾವು ಇಂಡಿಯಾನು ಬೆಳೆದಿರೋದು ಅಲ್ಲಿಂದ, ಆ ಸಿವಿಲೈಸೇಷನ್ನಿಂದ. ಸೊ ಆ ಹೆಸರು ಇಟ್ ಕೇಮ್ ಫ್ರಮ್ ಇಂಡಸ್ ಸಿವಿಲೈಸೇಷನ್. ಸೊ ನಾವು ಇಂಡಸ್ ಅಂತ ಹೆಸರು ಹಾಕಿರೋದೇ ರೀಸನ್ ಅದು. ತುಂಬಾ ಮುಖ್ಯವಾದ ಅಂಶ ಏನಂದ್ರೆ ಈ ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ಗಿಂತ ಜವಾಬ್ದಾರಿ ಹೆಚ್ಚಿರುತ್ತೆ ಅಂತಾರೆ SS ಶ್ರೀಕಾಂತ್. ಇದೊಂದು ಸದೃಢ ದೇಶ ಕಟ್ಟುವ ಕಾಯಕ. ಹಾಗಾಗಿಯೇ ನಾವು ಇಂದಿಗೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋದು SS ಶ್ರೀಕಾಂತ್ ಅವರ ಮಾತು. ಸೋಲನ್ನೇ ಮೆಟ್ಟಿಲು ಮಾಡಿಕೊಂಡು ಗೆಲುವು ಕಂಡ ಇಂಡಸ್ TMT ಇಂಡಸ್ಟ್ರಿ ಲಿಮಿಟೆಡ್ನ ಡೈರೆಕ್ಟರ್ ಆದ SS ಶ್ರೀಕಾಂತ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯಾವುದೇ ಇಂಡಸ್ಟ್ರಿ ಆದ್ರೂ ಮಾರುಕಟ್ಟೆಯನ್ನ ಅರಿಯದಿದ್ರೆ, ಸರಿಯಾದ ರೀತಿಯಲ್ಲಿ ವಿಶ್ಲೇಷಿಸದಿದ್ರೆ ಗೆಲ್ಲಲು ಸಾಧ್ಯವಿಲ್ಲ. ಇದೇ ಹೊತ್ತಿನ ವಿಶೇಷ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.